ಬಹುಮತ ಬಂದಿಲ್ಲ, NDAಗೆ ಬಂದಿದೆ. ಇದು ಎಲ್ಲಿ ಮಿಸ್ ಹೊಡಿತು ಬಿಜೆಪಿಗೆ ಅಂತ? ಬಿಹಾರಲ್ಲಿ ಮಿಸ್ ಹೊಡಿತು ಅನಿಸ್ತದೆ. ಬಿಹಾರಲ್ಲಿ ತೇಜಸ್ವಿ ಅದು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು. ಮತ್ತು ಕರ್ನಾಟಕದಲ್ಲೂ ಬಿ ಜೆ ಪಿಗೆ ಸ್ವಲ್ಪ ಚೆನ್ನಾಗಾಗಿದೆ. ಅದರ್ವೈಸ್ ಮೋದಿ ಮನೆಗೆ ಹೋಗಬೇಕಾಗಿತ್ತು. ಚಂದ್ರಬಾಬು ನಾಯ್ಡು ಅವರು ಗೇಮ್ ಚೇಂಜರ್ ಆಗೋ ಚಾನ್ಸಸ್ ಇದೆ. ಹೌದು, ಯಾರಾಗ್ಬೇಕು ಹಂಗಾದ್ರೆ PM? ಅದೆಲ್ಲ ಹೇಳೋಕ್ಕಾಗಲ್ಲಮ್ಮ, ಬಟ್ ಯಾರಾದರೂ ಪರವಾಗಿಲ್ಲ. ನೋಡ್ರಿ, ಇವಾಗ NDAದು ಡೌನ್ ಫಾಲ್ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ಯಾಕೆ ಸ್ಟಾರ್ಟ್ ಆಯಿತು ಅಂದರೆ 5-6 ಪಾಯಿಂಟ್ ಕರೆಕ್ಟಾಗಿ ಹೇಳ್ತೀರಿ, ಕೇಳ್ಕೊಳ್ಳಿ. ಅವರು ತಾಳಿದು ಹೇಳಿದ್ದು, ಮುಸ್ಲಿಮ್ದು ಸಂಪತ್ತು ಕಿತ್ತು ಕೊಡ್ತಾರೆ ಅಂತ ಹೇಳಿದ್ದು, ಆಮೇಲೆ ಡಿಕ್ಟೇಟರ್ ಥರ ಎಷ್ಟು ದಿವಸ ಬಿಹೇವ್ ಮಾಡಿದ್ದು, ಆಯಿತಾ? ಈ ಎಲ್ಲ ಫ್ಯಾಕ್ಟ್ರಿಯಿಂದ ಆಮೇಲೆ ಅಯೋಧ್ಯೆನ ಒಬ್ಬನೇ ಹೋಗಿ ಇನಾಗ್ರೇಟ್ ಮಾಡಿದ್ದು, ಆಮೇಲೆ ಪಾರ್ಲಿಮೆಂಟ್ನ ಒಬ್ಬನೇ ಹೋಗಿ ಇನಾಗ್ರೇಟ್ ಮಾಡಿದ್ದು, ಇದೆಲ್ಲ ಡಿಕ್ಟೇಟರ್ಶಿಪ್ನ ಜನ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ಮೋದಿಗೆ ಪಾಠ ಕಲಿಸ್ಬೇಕಂತಲೇ ಮಾಡಿದ್ದು. ಹಂಗಾಗಿ ನಾನು ದೇವಮಾನವ ಅಂತ ಇದುವರೆಗೂ ನಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೆ, ಇನ್ಮೇಲೆ ದೇವರೇ ಕಳಿಸೋಣ ಅಂತ ಹೇಳಿದ್ದು. ಅವನು ಯಾರೋ BJP MLA, ಇವನಿಗಿಂತ ಮೋದಿ ದೇವರು, ಅವನು ಭಕ್ತ ಅಂತ ಜಗನ್ನಾಥ, ಇಂಥ ಎಲ್ಲ ಹೇಳಿದ್ರೆ ಜನ ಕೇಳ್ತಾರಾ? ಹಿಂಗಾಗಿ ಅವ್ರು ಡೌನ್ಫಾಲ್ ಶುರುವಾಯಿತು. ಇನ್ನು ಯಾವತ್ತೂ ಮೋದಿ ಕೈ ತಿರುಗಿಸಿ ನಾನು ಗೌರ್ಮೆಂಟ್ ಮಾಡ್ತೀನಿ ಅಂತ ಹೇಳಕ್ಕೆ ಬರೋಲ್ಲ. ಇನ್ನೇನಿದ್ರು ಚಂದ್ರಬಾಬು ನಾಯ್ಡು ನಿತೀಶ್ ಯಾದವ್ ಕಾಲಿಡ್ಕೊಂಡು ಓಡಾಡಬೇಕು. ನೆನ್ನೆನೇ ಅಂದ ನಿತೀಶ್ ಬಾಬೂಜಿ ಚಂದ್ರಬಾಬು ಸ್ವಾಮೀಜಿ ಅಂತ. ಅವ್ರ ಕಂಟ್ರೋಲಲ್ಲೇ ಗೌರ್ಮೆಂಟ್ ಮಾಡಬೇಕು ಹೊರತು ಅವರಿಲ್ಲ ಅಂದರೆ ಆಗೋದೇ ಇಲ್ಲ. 28 ಸೀಟ್ ಇದೆ ಅವ್ರದ್ದು, ಇವ್ರದ್ದು 291. 22 ಹೋದರೆ 7 ಶಾರ್ಟೇಜ್ ಆಗುತ್ತೆ, 28 ಹೋದರೆ. ಹಾಗಾಗಿ ಅವ್ರ ಕೈ ಕಾಲು ಹಿಡ್ಕೊಂಡೇ ಮುಂದುವರಿಬೇಕು. ಇವಾಗ ಮೋದಿ ಅವರು ನಿತೀಶ್ ಅಥವಾ ಚಂದ್ರಬಾಬು ನಾಯ್ಡು ಅವರು ಒಬ್ರು ಕೈ ಕೊಟ್ಟರು ಕೂಡ INDAಗೆ ಸ್ವಲ್ಪ ಚಾನ್ಸಸ್ ಇದೆ. ಅಂದರೆ PM ಆಗೋಕ್ಕೆ ರಾಹುಲ್ ಗಾಂಧಿಗೂ ಚಾನ್ಸ್ ಇದೆ. ಹೌದಮ್ಮ, ಇದೆ. ಅದು ರಾಜಕೀಯದಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗಬಹುದು. ಅಂದರೆ ಇವಾಗ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋದು ಎಷ್ಟು ಸರಿ ಎಷ್ಟು ತಪ್ಪು ಅಂದರೆ ಸುಮಾರು ಜನಕ್ಕೆ ನೆಗೆಟಿವಿಟಿ ಅನ್ನೋದು ಇದೆ. ಇಲ್ಲ, ತಪ್ಪು ತಿಳ್ಕೊಂಡಿರೋದು. ಆ ಪೋಸ್ಟ್ಗೆ ಹೋದ್ಮೇಲೆ ಅವರೆಲ್ಲ ಹಾಗೇ ಆಗ್ತಾರೆ. ಹಿಂದೆಲ್ಲ ನೋಡಿದ್ದೀವಿ ನಾವು, ಯಾರ್ಯಾರು ನರಸಿಂಹರಾವ್ ಅವರು ಎಲ್ಲರೂ ನೋಡಿದ್ದೀವಿ. ಆ ಪೋಸ್ಟ್ಗೆ ಹೋದ್ಮೇಲೆ ಅದು ಒಂದು ಘನತೆ ಗೌರವ ಬಂದ್ಬಿಡುತ್ತೆ. ರಾಹುಲ್ ಗಾಂಧಿನೂ ಕೂಡ ಆದರೆ ಚೆನ್ನಾಗೇ ಮಾಡೋ ಚಾನ್ಸಸ್ ಇದೆ. ಇಲ್ಲ, ಸದ್ಯಕ್ಕಿಲ್ಲ, ಮುಂದೆ ಏನಾಗುತ್ತೆ ನೋಡೋಣ. ಸರ್, ಇವಾಗ ಅಕಸ್ಮಾತ್ ಆಗಿ BJP ಗೌರ್ಮೆಂಟ್ ಫಾರ್ಮ್ ಆದರೂ ಕೂಡ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಮಾತನ್ನೇ ಕೇಳ್ಕೊಂಡು ಮುಂದುವರಿಬೇಕಾಗತ್ತೆ. ಅವ್ರಿಗೆ ಸ್ವಯಂ ಪ್ರೇರಿತರಾಗಿ ಡಿಸಿಷನ್ ತಗೊಳ್ಳೋ ಕೆಪಬಿಲಿಟಿ ಇರಲ್ಲ ನರೇಂದ್ರ ಮೋದಿ ಅವ್ರಿಗೆ. ಹೌದು, ಇದು ನಿಜಾನೇ. ಯಾಕೆಂದರೆ ನಿತೀಶ್ ಕುಮಾರು ಮತ್ತು ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಕೊಟ್ಟ ಮೇಲೆ ಇವ್ರಿಗೆ ಕೈಕಾಲ ಇಲ್ದಂಗೆ ಆಗಿದೆ. ಅವ್ರು ಕೊಟ್ರೇ ಇವ್ರಿಗೆ ಮುಂದುವರಿಲಿಕ್ಕಾಗೋದು. ಈ ಮೊದಲೇನು ಆರ್ಭಟ ಮಾಡ್ತಾಯಿದ್ರು ಮೋದಿಯವರು, ಈ ಆರ್ಭಟ 100% ನಿಲ್ಲುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.